ತಾವು ಕೈ ಮುಗಿದು ಕೇಳ್ಕೊಳ್ತೀನಿ, ಇದಕ್ಕೆ ಆದ್ಯತೆ ಕೊಡಿ, ಅದಕ್ಕೆ ಉತ್ತರ ಕೊಡ್ತೀನಿ. ಇದಕ್ಕೆ ಆದ್ಯತೆ ಕೊಡಿ, ಅದಕ್ಕೆ ಉತ್ತರ ಕೊಡ್ತೀನಿ. ಯಾಕೆಂದರೆ ನನ್ನ ಪತ್ರಿಕಾಗೋಷ್ಠಿ ಇವತ್ತು ಇದಕ್ಕೆ ಸೀಮಿತ ಅಂತ ಅಂದ್ಕೊಂಡಿದ್ದೀನಿ. ಆದರೂ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ನಾನು ಇದ್ದೆ. ಈಗ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದವರು, ದಿಢೀರ್ನಂತ ಭೂಮಿ ವ್ಯಾಪಾರ ಮಾಡ್ಕೊಂಡು ರಾಜಕೀಯಕ್ಕೆ ಬಂದವರಲ್ಲ. ಹೋರಾಟ ಇರಬೇಕು. ಹೋರಾಟಕ್ಕೂ ಒಂದು ಸಿದ್ಧಾಂತ ಇದೆ. ಸಭೆ ಕೆಡಿಸೋದಲ್ಲ. ನೀವು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ಕಡೆ ನಿಂತು ಧಿಕ್ಕಾರ ಹಾಕ್ಬೋದು, ಇದನ್ನು ಮಾಡ್ಬೋದು. ಸಭೆ ಕೆಡಿಸುವಂಥ ನೀಚ ಕೆಲಸನ BJPಯವರು RSSನವ್ರು ಮಾಡಬಾರ್ದು. ಅದನ್ನು ಖಂಡಿಸ್ತೀನಿ ನಾನು. ಯಾಕೆ ನಾನು ಹೋರಾಟದಿಂದ ಬಂದವನು. ನಾನು ಹಾಗೆ ಬಂದಿಲ್ಲ. ವಿದ್ಯಾರ್ಥಿ ನಾಯಕನಾಗಿ ರಾಜ್ಯದಲ್ಲಿ ಹೋರಾಟ ಮಾಡಿ ಬಂದಿರ್ತಕ್ಕಂಥ ಹೋರಾಟಕ್ಕೆ ಒಂದು ತಾತ್ವಿಕ ವಿಷಯಗಳಿವೆ. ಅವ್ರನ್ನ ವಿರೋಧ ಮಾಡಬೇಡಿ ಅಂತ ಹೇಳಲ್ಲ. ಕಪ್ಪು ಫೋಟೋ ಪ್ರದರ್ಶನ ಮಾಡಲಿ, ಧಿಕ್ಕಾರ ಹಾಕಲಿ, ಅದೆಲ್ಲ ಮಾಡಲಿ. ಸಭೆ ಕೆಡಿಸುವಂಥದ್ದು ಇದೆಯಲ್ಲ, ಅದು ಅವ್ರಿಗೆ ಸರಿಯಾದಂಥ ಕ್ರಮ ಅಲ್ಲ. ಅದನ್ನು BJPಯವರು RSSನವ್ರು ಹೇಳಬೇಕು. RSS BJP ನಾವೆಲ್ಲ ಒಂದು ರೀತಿಯ ಭಾಳ ಸುಸಂಸ್ಕೃತ ಪಕ್ಷ ಅಂತ ಹೇಳ್ಕೊತಿದ್ರು ಮೊದಲು. ಈಗ ಅವ್ರ ಪಾಡು ಏನಾಗಿದೆ ಅಂತ ಜನ ನೋಡ್ತಾ ಇದ್ದಾರೆ. ನಾನು ಅದನ್ನು ಸರಿ ಅಂತ ಹೇಳ್ತಾ ಇಲ್ಲ. ಬಂದಂಥ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಅನ್ನೋದನ್ನು ನಾನು ನೋಡಿಲ್ಲ ಸರಿಯಾಗಿ. ಆದರೆ ಆ ರೀತಿ ಮಾಡಬಾರ್ದು. ಯಾಕೆಂದರೆ ಆಡಳಿತದಲ್ಲಿ ಬೇಜಾರಾಗಿರ್ಬೇಕು ಸಿದ್ದರಾಮಯ್ಯವ್ರಿಗೆ. ಅವರೇನು ಹೊಡೆದಿಲ್ಲ, ಕೈ ಎತ್ತಿದ್ದಾರೆ ಅಂತಕ್ಕಂಥದ್ದನ್ನು ಮಾಧ್ಯಮದ ಮೂಲಕ ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸ್ವಲ್ಪ ಕರೆಕ್ಟಾಗಿ ಪ್ರಚಾರನೂ ಕೊಡಬೇಕು. ಮಾಧ್ಯಮದವ್ರಿಗೆ ಕೈ ಮುಗಿಸ್ಕೊಂಡು ನೀವು ಕೇಳಿದಿರಲ್ಲ, ಹೇಳ್ತೀನಿ ಕೇಳೋಣಯ್ಯ. ಸಿದ್ದರಾಮಯ್ಯನವರು ಯುದ್ಧನೇ ಬೇಡ ಅಂತ ಹೇಳಲಿಲ್ಲ. ನಮ್ಮ ನಾಡು ಬಸವಣ್ಣನ ನಾಡು, ಬುದ್ಧನ ನಾಡು. ಮೊದಲು ಅವ್ರನ್ನ ಬುದ್ಧಿ ಕಲಿಸಿ ಇವತ್ತು ಎಲ್ಲ ಇಳಿದು ಹೊಡಿತಾ ಇದ್ದಾರಲ್ಲ. ಇಷ್ಟು ದಿವಸ ಏನು ತುಗುಡಿಸ್ತಾ ಇದ್ರಾ? ಈಗ ಏನು ಇವತ್ತೇನು ಅವ್ರು ಧ್ವಂಸ ಮಾಡ್ತಾ ಇದ್ದೀರಾ, ಅವ್ನ ಹಿಡಿತಾ ಇದ್ದೀರಾ, ಅವ್ನು ಹೊಡಿತಾ ಇದ್ದೀವಿ ಅಂತ ಹೇಳ್ತಿರಲ್ಲ. ಇಷ್ಟು ದಿವಸ ತುಗುಡಿಸ್ತಾ ಇದ್ರಾ? ಮೊದಲು ಅದನ್ನು ಬಂದೋಬಸ್ತ್ ಮಾಡಿ ಯುದ್ಧ ಆಮೇಲೆ ಅಂತ ಹೇಳಿದ್ರು. ನೀವು ಪ್ರೊಜೆಕ್ಟ್ ಮಾಡೋವಾಗ ಬಂದಿದ್ದೇನು ಯುದ್ಧನೇ ಬೇಡ ಅಂದರು ಸಿದ್ದರಾಮಯ್ಯನವರು. ಇದು ಅವ್ರು ಹೇಳಿದಾರಲ್ಲ, ಅವರು ಮತ್ತೇನೂ ಹೇಳಿದಾರಲ್ಲ. ನಾವು ಇದ್ವಲ್ಲ, ಯುದ್ಧ ಬೇಡ ಅಂತಲ್ಲ. ನಾವು ಶಾಂತಿ ಪ್ರಿಯರು. ಯುದ್ಧಕ್ಕೆ ಮೊದಲು ಅವ್ರನ್ನ ಖಂಡಿಸಿ, ಅವ್ರನ್ನ ಹಿಡೀರಿ, ಬಡೀರಿ, ಹೊಡೀರಿ. ಆಮೇಲೆ ಅನಿವಾರ್ಯ ಬಂದರೆ ಯುದ್ಧ ಮಾಡಿ. ಯುದ್ಧನೇ ಬೇಡ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಇದು ಕಾಲ್ಪನಿಕ ಮತ್ತು ಕಲ್ಪನೆ. ಈ ವಿಚಾರದಲ್ಲಿ ಅವರನ್ನು ನಾವು AICCಲೇ ಹೇಳಿದ್ದೀವಿ. ಸರ್ಕಾರದ ಪರವಾಗಿ, ಕೇಂದ್ರ ಸರ್ಕಾರದ ಪರವಾಗಿ AICC ನಾವೆಲ್ಲ ನಿಲ್ತೇವೆ. ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಚಿಂತನೆಯಲ್ಲಿ ಯಾವತ್ತೂ ಕೂಡ ಇದೆ. ಈ RSSನವರು BJPಯವರು ಬೂಟಾಟಿಕೆಯವರು. ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿದ್ದರಾ? ಅವರ RSS ಭವನದ ಮೇಲೆ ಕಾಂಗ್ರೆಸ್ ಇದರದ್ದು ನ್ಯಾಷನಲ್ ಧ್ವಜ ಹಾರಿಸಿದಾರಾ? ಯಾರಾದರೂ ಜೈಲಿಗೆ ಹೋಗಿದ್ದಾರಾ? ಸುಮ್ಮನೆ ಹೇಳೋದಲ್ಲ. ಅವ್ರಿಗೇನು ಆವಾಗಲೇ ಹೇಳಿದ್ನಲ್ಲ, ಭಾವನಾತ್ಮಕ ವಿಷಯಗಳು. ಅವರು ನಾವು ಬದುಕಿನ ಬಗ್ಗೆ ಕೆಲಸ ಮಾಡೋರು ಕಾಂಗ್ರೆಸ್ನವರು. ಅವ್ರನ್ನ ಕೇಳಿ. ನಾನು ಹೇಳಿದ್ನಲ್ಲ ಈಗ, ನೀವು ಅದರಲ್ಲಿ ನಮ್ಮದು ಈಗ ಹೈಯೆಸ್ಟ್ ಯಾರು? ನಮ್ಮ ಇಲ್ಲಿಯವರೇ ಆದಂಥ ಖರ್ಗೆಜಿಯವರು ರಾಷ್ಟ್ರೀಯ ಅಧ್ಯಕ್ಷರು. ಆಮೇಲೆ ಸರ್ವಪಕ್ಷ ಸಭೆಯಲ್ಲೂ ಕೂಡ ಹೇಳಿದ್ದಾರೆ, ನಾವು ಕೇಂದ್ರ ಸರ್ಕಾರದ ಪರ ನಿಲ್ತೇವೆ, ಅವ್ರನ್ನ ನಾವು ಸದೆ ಬಡೀರಿ, ನಾವೆಲ್ಲಕ್ಕೂ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ ಮೇಲೆ ಇನ್ನೇನಿದೆ? ಆಮೇಲೆ ಇದೇನು ನಮ್ಗೆ ಹೊಸ್ತಲ್ಲ. ಇಂದಿರಾ ಗಾಂಧಿಯವರು ಅವತ್ತು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ 80,000 ಜನ ಸೈನಿಕರನ್ನ ಸೆರೆ ಹಿಡಿದು ಬಾಂಗ್ಲಾದೇಶದ ಮಾಡಿದವ್ರು ಯಾರು? ಅವ್ರೇನಿದ್ರು ನಾವು ಮಾಡಿದ್ರಲ್ಲಿ ಅಲ್ಲಾಡ್ಸೋಕೆ ನೋಡ್ತಾರೆ. ಪದ ಉಪಯೋಗಿಸ್ಬಾರ್ದು ನಾನು, ಸಾರಿ. ಬರೀ ಬರೀ ಸುಳ್ಳು ಹೇಳ್ಕೊಂಡು, ಸುಳ್ಳೇ ಅವ್ರ ಮನೆ ದೇವರು. ಇಷ್ಟು ಕಾರ್ಯಕ್ರಮ ಹೇಳಿದ್ನಲ್ಲ, ಒಂದಾನ ಕಾರ್ಯಕ್ರಮ ಅವ್ರದ್ದು ಮಾಧ್ಯಮದವ್ರನ್ನ ಕೇಳ್ತೀನಿ, ಯಾವುದನ್ನ ಹೇಳಿ. ನಾನು ದೇವರಾಜ ಅರಸು ಕಾಲದಿಂದ ಇಲ್ಲಿವರೆಗೂ ಹೇಳಿದೆ, ಯಾವ್ಯಾವ ಸರ್ಕಾರ ಬಂದಿದೆಯೋ ಆ ಸರ್ಕಾರಗಳೆಲ್ಲ ಜನಪರವಾಗಿ ನಿಂತಿದೆ. ಕೇಂದ್ರ ಸರ್ಕಾರದ ಎಷ್ಟಿವೆ? 72,000 ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಟು ಫುಡ್ ಆ್ಯಕ್ಟ್ ಎಷ್ಟು ಮಾಡಿಲ್ಲ ನಾವು? ಇವ್ರು ಯಾವುದಾರ ಒಂದು ಮಾಡಿದಾರಾ? ನಾವು ಎಂತೆಂಥ ಸ್ಲೋಗನ್ ಕೊಟ್ಟು, ರೋಟಿ ಕಪಡ ಮಕಾನ್, ಜೈ ಜವಾನ್ ಜೈ ಕಿಸಾನ್ ಹೇಳಬೇಕು ಅಂದರೆ ಒಂದು ದಿವಸ ಹಿಡಿಯುತ್ತೆ. ಸೀಮಿತವಾಗಿ ಮಾತಾಡಿದ್ದೇನೆ. ಇನ್ನೂ ಏನೋ ಹೇಳಬೇಕು ಅಂದರೆ ಬೇಕಾದಷ್ಟಿದೆ, ಹೇಳಬಲ್ಲೆ. ತಾವು ಕೈ ಮುಗಿದು ಕೇಳ್ಕೊಳ್ತೀನಿ, ಇದಕ್ಕೆ ಆದ್ಯತೆ ಕೊಡಿ, ಅದಕ್ಕೆ ಉತ್ತರ ಕೊಡ್ತೀನಿ. ಇದಕ್ಕೆ ಆದ್ಯತೆ ಕೊಡಿ, ಅದಕ್ಕೆ ಉತ್ತರ ಕೊಡ್ತೀನಿ. ಯಾಕೆಂದರೆ
ನನ್ನ ಪತ್ರಿಕಾಗೋಷ್ಠಿ ಇವತ್ತು ಇದಕ್ಕೆ ಸೀಮಿತ ಅಂತ ಅಂದ್ಕೊಂಡಿದ್ದೀನಿ. ಆದರೂ ತಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ನಾನು ಇದ್ದೆ. ಈಗ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದವರು, ದಿಢೀರ್ನಂತ ಭೂಮಿ ವ್ಯಾಪಾರ ಮಾಡ್ಕೊಂಡು ರಾಜಕೀಯಕ್ಕೆ ಬಂದವರಲ್ಲ. ಹೋರಾಟ ಇರಬೇಕು. ಹೋರಾಟಕ್ಕೂ ಒಂದು ಸಿದ್ಧಾಂತ ಇದೆ. ಸಭೆ ಕೆಡಿಸೋದಲ್ಲ. ನೀವು ಮಾಡಬೇಕು ಅಂತ ಹೇಳಿದ್ರೆ ಎಲ್ಲಾದರೂ ಒಂದು ಕಡೆ ನಿಂತು ಧಿಕ್ಕಾರ ಹಾಕ್ಬೋದು, ಇದನ್ನು ಮಾಡ್ಬೋದು. ಸಭೆ ಕೆಡಿಸುವಂಥ ನೀಚ ಕೆಲಸನ BJPಯವರು RSS ಮಾಡಬಾರ್ದು. ಅದನ್ನು ಖಂಡಿಸ್ತೀನಿ ನಾನು. ಯಾಕೆ ನಾನು ಹೋರಾಟದಿಂದ ಬಂದವನು. ನಾನು ಹಾಗೆ ಬಂದಿಲ್ಲ. ವಿದ್ಯಾರ್ಥಿ ನಾಯಕನಾಗಿ ರಾಜ್ಯದಲ್ಲಿ ಹೋರಾಟ ಮಾಡಿ ಬಂದಿರ್ತಕ್ಕಂಥ ಹೋರಾಟಕ್ಕೆ ಒಂದು ತಾತ್ವಿಕ ವಿಷಯಗಳಿವೆ. ಅವ್ರನ್ನ ವಿರೋಧ ಮಾಡಬೇಡಿ ಅಂತ ಹೇಳಲ್ಲ. ಕಪ್ಪು ಫೋಟೋ ಪ್ರದರ್ಶನ ಮಾಡಲಿ, ಧಿಕ್ಕಾರ ಹಾಕಲಿ, ಅದೆಲ್ಲ ಮಾಡಲಿ. ಸಭೆ ಕೆಡಿಸುವಂಥದ್ದು ಇದೆಯಲ್ಲ, ಅದು ಅವ್ರಿಗೆ ಸರಿಯಾದಂಥ ಕ್ರಮ ಅಲ್ಲ. ಅದನ್ನು BJPಯವರು RSS ಹೇಳಬೇಕು. RSS BJP ನಾವೆಲ್ಲ ಒಂದು ರೀತಿಯ ಭಾಳ ಸುಸಂಸ್ಕೃತ ಪಕ್ಷ ಅಂತ ಹೇಳ್ಕೊತಿದ್ರು ಮೊದಲು. ಈಗ ಅವ್ರ ಪಾಡು ಏನಾಗಿದೆ ಅಂತ ಜನ ನೋಡ್ತಾ ಇದ್ದಾರೆ. ನಾನು ಅದನ್ನು ಸರಿ ಅಂತ ಹೇಳ್ತಾ ಇಲ್ಲ. ಬಂದಂಥ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಅನ್ನೋದನ್ನು ನಾನು ನೋಡಿಲ್ಲ ಸರಿಯಾಗಿ. ಆದರೆ ಆ ರೀತಿ ಮಾಡಬಾರ್ದು. ಯಾಕೆಂದರೆ ಆಡಳಿತದಲ್ಲಿ ಬೇಜಾರಾಗಿರ್ಬೇಕು ಸಿದ್ದರಾಮಯ್ಯವ್ರಿಗೆ. ಅವರೇನು ಹೊಡೆದಿಲ್ಲ, ಕೈ ಎತ್ತಿದ್ದಾರೆ ಅಂತಕ್ಕಂಥದ್ದನ್ನು ಮಾಧ್ಯಮದ ಮೂಲಕ ತೋರಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸ್ವಲ್ಪ ಕರೆಕ್ಟಾಗಿ ಪ್ರಚಾರನೂ ಕೊಡಬೇಕು. ಮಾಧ್ಯಮದವ್ರಿಗೆ ಕೈ ಮುಗಿಸ್ಕೊಂಡು ನೀವು ಕೇಳಿದಿರಲ್ಲ, ಹೇಳ್ತೀನಿ ಕೇಳೋಣಯ್ಯ. ಸಿದ್ದರಾಮಯ್ಯನವರು ಯುದ್ಧನೇ ಬೇಡ ಅಂತ ಹೇಳಲಿಲ್ಲ. ನಮ್ಮ ನಾಡು ಬಸವಣ್ಣನ ನಾಡು, ಬುದ್ಧನ ನಾಡು. ಮೊದಲು ಅವ್ರನ್ನ ಬುದ್ಧಿ ಕಲಿಸಿ ಇವತ್ತು ಎಲ್ಲ ಇಳಿದು ಹೊಡಿತಾ ಇದ್ದಾರಲ್ಲ. ಇಷ್ಟು ದಿವಸ ಏನು ತುಗುಡಿಸ್ತಾ ಇದ್ರಾ? ಈಗ ಏನು ಇವತ್ತೇನು ಅವ್ರು ಧ್ವಂಸ ಮಾಡ್ತಾ ಇದ್ದೀರಾ, ಅವ್ರನ್ನ ಹಿಡಿತಾ ಇದ್ದೀರಾ, ಅವ್ರನ್ನ ಹೊಡಿತಾ ಇದ್ದೀವಿ ಅಂತ ಹೇಳ್ತೀರಲ್ಲ, ಇಷ್ಟು ದಿವಸ ತುಗುಡಿಸ್ತಾ ಇದ್ರಾ? ಮೊದಲು ಅದನ್ನು ಬಂದೋಬಸ್ತ್ ಮಾಡಿ ಯುದ್ಧ ಆಮೇಲೆ ಅಂತ ಹೇಳಿದ್ರು. ನೀವು ಪ್ರೊಜೆಕ್ಟ್ ಮಾಡೋವಾಗ ಬಂದಿದ್ದೇನು ಯುದ್ಧನೇ ಬೇಡ ಅಂದರು ಸಿದ್ದರಾಮಯ್ಯನವರು. ಇದು ಅವ್ರು ಹೇಳಿದಾರಲ್ಲ, ಅವರು ಮತ್ತೇನೂ ಹೇಳಿದಾರಲ್ಲ. ನಾವು ಇದ್ವಲ್ಲ, ಯುದ್ಧ ಬೇಡ ಅಂತಲ್ಲ. ನಾವು ಶಾಂತಿ ಪ್ರಿಯರು. ಯುದ್ಧಕ್ಕೆ ಮೊದಲು ಅವ್ರನ್ನ ಖಂಡಿಸಿ, ಅವ್ರನ್ನ ಹಿಡೀರಿ, ಬಡೀರಿ, ಹೊಡೀರಿ. ಆಮೇಲೆ ಅನಿವಾರ್ಯ ಬಂದರೆ ಯುದ್ಧ ಮಾಡಿ. ಯುದ್ಧನೇ ಬೇಡ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಇದು ಕಾಲ್ಪನಿಕ ಮತ್ತು ಕಲ್ಪನೆ. ಈ ವಿಚಾರದಲ್ಲಿ ಅವರನ್ನು ನಾವು AICCಲೇ ಹೇಳಿದ್ದೀವಿ. ಸರ್ಕಾರದ ಪರವಾಗಿ, ಕೇಂದ್ರ ಸರ್ಕಾರದ ಪರವಾಗಿ AICC ನಾವೆಲ್ಲ ನಿಲ್ತೇವೆ. ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಚಿಂತನೆಯಲ್ಲಿ ಯಾವತ್ತೂ ಕೂಡ ಇದೆ. ಈ RSSನವರು, BJPಯವರು ಬೂಟಾಟಿಕೆಯವರು. ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿದ್ದರಾ? ಅವರ RSS ಭವನದ ಮೇಲೆ ಕಾಂಗ್ರೆಸ್ ಇದರದ್ದು ನ್ಯಾಷನಲ್ ಧ್ವಜ ಹಾರಿಸಿದಾರಾ? ಯಾರಾದರೂ ಜೈಲಿಗೆ ಹೋಗಿದ್ದಾರಾ? ಸುಮ್ಮನೆ ಹೇಳೋದಲ್ಲ. ಅವ್ರಿಗೇನು ಆವಾಗಲೇ ಹೇಳಿದ್ನಲ್ಲ, ಭಾವನಾತ್ಮಕ ವಿಷಯಗಳು. ಅವರು ನಾವು ಬದುಕಿನ ಬಗ್ಗೆ ಕೆಲಸ ಮಾಡೋರು ಕಾಂಗ್ರೆಸ್ನವರು. ಅವ್ರನ್ನ ಕೇಳಿ. ನಾನು ಹೇಳಿದ್ನಲ್ಲ ಈಗ, ನೀವು ಅದರಲ್ಲಿ ನಮ್ಮದು ಈಗ ಹೈಯೆಸ್ಟ್ ಯಾರು? ನಮ್ಮ ಇಲ್ಲಿಯವರೇ ಆದಂಥ ಖರ್ಗೆಜಿಯವರು ರಾಷ್ಟ್ರೀಯ ಅಧ್ಯಕ್ಷರು. ಆಮೇಲೆ ಸರ್ವಪಕ್ಷ ಸಭೆಯಲ್ಲೂ ಕೂಡ ಹೇಳಿದ್ದಾರೆ, ನಾವು ಕೇಂದ್ರ ಸರ್ಕಾರದ ಪರ ನಿಲ್ತೇವೆ, ಅವ್ರನ್ನ ಸದೆ ಬಡೀರಿ, ನಾವೆಲ್ಲಕ್ಕೂ ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಇನ್ನೇನಿದೆ? ಆಮೇಲೆ ಇದೇನು ನಮ್ಗೆ ಹೊಸ್ತಲ್ಲ. ಇಂದಿರಾ ಗಾಂಧಿಯವರು ಅವತ್ತು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿ 80,000 ಜನ ಸೈನಿಕರನ್ನ ಸೆರೆ ಹಿಡಿದು ಬಾಂಗ್ಲಾದೇಶದ ಮಾಡಿದವ್ರು ಯಾರು? ಅವ್ರೇನಿದ್ರು ನಾವು ಮಾಡಿದ್ರಲ್ಲಿ ಅಳ್ಳಾಡ್ಸೋಕೆ ನೋಡ್ತಾರೆ. ಪದ ಉಪಯೋಗಿಸ್ಬಾರ್ದು ನಾನು, ಸಾರಿ. ಬರೀ ಚಾಡಿ, ಬರೀ ಸುಳ್ಳು ಹೇಳ್ಕೊಂಡು, ಸುಳ್ಳೇ ಅವ್ರ ಮನೆ ದೇವರು. ಇಷ್ಟು ಕಾರ್ಯಕ್ರಮ ಹೇಳಿದ್ನಲ್ಲ, ಒಂದಾನ ಕಾರ್ಯಕ್ರಮ ಅವ್ರದ್ದು ಮಾಧ್ಯಮದವ್ರನ್ನ ಕೇಳ್ತೀನಿ, ಯಾವುದನ್ನ ಹೇಳಿ. ನಾನು ದೇವರಾಜ ಅರಸು ಕಾಲದಿಂದ ಇಲ್ಲಿವರೆಗೂ ಹೇಳಿದೆ, ಯಾವ್ಯಾವ ಸರ್ಕಾರ ಬಂದಿದೆಯೋ ಆ ಸರ್ಕಾರಗಳೆಲ್ಲ ಜನಪರವಾಗಿ ನಿಂತಿದೆ. ಕೇಂದ್ರ ಸರ್ಕಾರದ ಹೇಳ ಎಷ್ಟಿವೆ? 72,000 ಕೋಟಿ ಸಾಲ ಮನ್ನಾ ಮಾಡಿದ್ದೀವಿ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಟು ಫುಡ್ ಆ್ಯಕ್ಟ್ ಎಷ್ಟು ಮಾಡಿಲ್ಲ ನಾವು? ಇವ್ರು ಯಾವುದಾರ ಒಂದು ಮಾಡಿದಾರಾ? ನಾವು ಎಂತೆಂಥ ಸ್ಲೋಗನ್ ಕೊಟ್ಟು, ರೋಟಿ ಕಪಡ ಮಕಾನ್, ಜೈ ಜವಾನ್ ಜೈ ಕಿಸಾನ್ ಹೇಳಬೇಕು ಅಂದರೆ ಒಂದು ದಿವಸ ಹಿಡಿಯುತ್ತೆ. ಸೀಮಿತವಾಗಿ ಮಾತಾಡಿದ್ದೇನೆ. ಇನ್ನೂ ಏನೋ ಹೇಳಬೇಕು ಅಂದರೆ ಬೇಕಾದಷ್ಟಿದೆ, ಹೇಳಬಲ್ಲೆ.